ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತಹು. ನನ್ನ ಗೆಳೆಯರೇ, ಇವತ್ತು ಒಂದು ಸಣ್ಣ ಅಲ್ಲಾನ ವ್ಯಕ್ತಿ ಆಗಿದ್ದ ಅಂತ ಒಂದು ಕತೆ ಹೇಳುತ್ತೇನೆ, ಕೇಳಿ. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಇದೆ ಒಂದು ಕತೆ. ಹೇಳ್ತೀನಿ ನಾನು. ದೇವಬಂದಿನಲ್ಲಿ 15 ವರ್ಷದ ಒಂದು ಬಾಲಕ ಓದುತ್ತಿರುವ, ಇದು ಆಲಿಮ್ ಆಫೀಸ್ಗೆ ಇರುವಾಗ, ಅಂದರೆ ತುಂಬ ಸುಮಾರು ವರ್ಷದ ಹಿಂದೆ ಒಂದು ಕತೆ ಇದೆ. ಅದು ತುಂಬ ವರ್ಷದ ಹಿಂದ್ಗಡೆ ಒಂದು ಕತೆ ಇದೆ. ದೊಡ್ಡ ಅವರು ವ್ಯಕ್ತಿ. ಸೊ ಅವಾಗ ಓದುವಾಗ ಅಲ್ಲಿ ದೇವನಲ್ಲಿ ಹೆಂಗಿತ್ತಂದರೆ ಸಿಸ್ಟಮು, ಯಾರೇ ಒಬ್ಬರು ಬಂದು ಭಿನ್ನ ಕೊಡ್ತಿದ್ರು, ಅಂದರೆ ದಾವತ್ ಮಾಡ್ತಿದ್ರು. ಆ ದಾವತ್ ಪ್ರಕಾರ ಆ ಸಮಯದಲ್ಲಿ ಅವರ ಮನೆಯಲ್ಲಿ ಹೋಗಿ ಊಟ ಮಾಡುವಂಥ ಸಿಸ್ಟಮ್ ಇತ್ತು. ಅಂದರೆ ಅಲ್ಲಿ ಇದಕ್ಕೆ ಮದರ್ಸಾಗೆ ತಂದು ಕೊಡ್ತಿದ್ದಿಲ್ಲ. ಸೊ ಯಾರ ವ್ಯಕ್ತಿ ದಾವತ್ ಮಾಡ್ತಾ ಇದ್ದಾನೆ, ಉಣಿಸ್ತಿರ್ತಾನೆ, ಭಿನ್ನ ಕೊಟ್ಟಿರ್ತಾನೆ, ಆ ಮನೆಗೆ ಹೋಗಿ ಅಲ್ಲೇ ಊಟ ಮಾಡುವಂಥ ಸಿಸ್ಟಮ್ ಇತ್ತು. ಸೊ ಇವರು ತುಂಬ ಒಳ್ಳೆಯ ವ್ಯಕ್ತಿ, ಅಂದರೆ 15 ವರ್ಷದ ಬಾಲಕರು ಇದ್ದರು. ಸಪೋಸ್ ಅವರು ಏನು ಮಾಡ್ತಾರೆ, ಸುಮಾರು 5 ಗಂಟೆಗೆ ಊಟ ಮಾಡಿಸ್ಬಿಡ್ತಿದ್ರು. ಅಲ್ಲಿ 5 ಗಂಟೆಗೆ ಮುಗಿದೋಯ್ತು. ಇದು ರಾತ್ರಿ ಊಟ 5 ಗಂಟೆಗೆ ಮಾಡಿಬಿಡ್ತಿದ್ರು ಅಲ್ಲಿ ದೇವನಲ್ಲಿ. ಅಂಥ ಸಿಸ್ಟಮ್ ಇತ್ತು. ಸಪೋಸ್ ಇವರಿಗೆ ಗೊತ್ತಿದ್ದಿದ್ದಿಲ್ಲ. ಸೊ ಇವರು ಆಟ ಆಡೋಕ್ಕೆ ಹೋಗ್ತಾರೆ. ಅಂದರೆ 4 ಗಂಟೆಗೆ ಆಟ ಆಡೋಕ್ಕೆ ಅಲ್ಲಿ ಮದರಸದಲ್ಲಿ ಬಿಟ್ಬಿಡ್ತಿದ್ರು. ಇವರು ಏನು ಮಾಡ್ತಾರೆ, ಆಟ ಆಡೋಕ್ಕೆ ಹೊರಗಡೆ ಹೋಗ್ತಾರೆ. ಅದು 15 ವರ್ಷದ ಬಾಲಕರು, ಅವರು ಆಟ ಆಡೋಕ್ಕೆ ಹೋಗ್ತಾರೆ. ಬರುವಾಗ ಅವರಿಗೆ ಏನಾಗುತ್ತೆ, ಒಂದು ಸ್ವಲ್ಪ ಸಾಯಂಕಾಲ ಆಗುತ್ತೆ. ಅಂದರೆ ಮಗ್ರಿಬ್ ಟೈಮ್ನಲ್ಲಿ ಅವರು ಬರ್ತಾರೆ ಮದರಸಾಗೆ. ಸೊ ಅಲ್ಲಿ ಇವರಿಗೆ ಕೇಳ್ತಾರೆ, ಎಲ್ಲರೂ ಇರೋಂಗಿಲ್ಲ. ಅಲ್ಲಿ ಕೇಳ್ತಾರೆ, ಏನಾಯಿತು, ಎಲ್ಲರೂ ಎಲ್ಲಿ ಹೋದರು ಅಂತ. ನೋಡ್ತಾರೆ, ಯಾರೂ ಇರೋಂಗಿಲ್ಲ ಮದರಸಾಯಲ್ಲಿ. ಸೊ ಊಟಕ್ಕೆ ಹೋಗಿಬಿಟ್ಟಿರ್ತಾರೆ. ಸೊ ಅಲ್ಲಿ ಹೋಗಿ ಬಂದು ಕೇಳ್ತಾರೆ ಬಂಗಿ ಸಾಹೇಬರಿಗೆ, ಎಲ್ಲಿ ಹೋದ್ರು ಎಲ್ಲರೂ. ಸೊ ಹಿಂಗೆ ಫಲಾನ ಜಾಗದಲ್ಲಿ ಫಲ ಮನೆಯಲ್ಲಿ ಅಲ್ಲಿ ಊಟ ಮಾಡಿಸೋಕ್ಕೆ ಭಿನ್ನ ಹೇಳಿದ್ದಾರೆ. ಸೊ ಅವ್ರ ಮನೆಗೆ ಹೋಗಿಬಿಟ್ಟಿದ್ದಾರೆ, ಆ ಸ್ಥಳದಲ್ಲಿ ಹೋಗಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವರು ಆ ಅಡ್ರೆಸ್ಸನ್ನು ಕೇಳಿಕೊಂಡು ಒಂದು ಊರಿರುತ್ತೆ ಸನಿಯಲ್ಲಿ. ಸೊ ಆ ಊರಿಗೆ ಹೋಗ್ತಾರೆ. ಹೋಗಿ ಅವರು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾರೆ. ಹೋಗೋ ತನಕ ಅಲ್ಲಿ ಏನಾಗಿರ್ತದೆ, ಎಲ್ಲ ಮುಗಿದಿರ್ತದೆ. ಊಟ ಬಡಿಸೋದು ಗಿಡಿಸೋದು ಎಲ್ಲ, ಊಟ ಎಲ್ಲ ಮುಗಿದಿರುತ್ತೆ. ಎಲ್ಲ ಪಾತ್ರೆಗಳನ್ನು ತೊಳಿತಿರ್ತಾರೆ. ಸೊ ಇವರಿಗೆ ಒಂಥರ ಇದುವಾಗಿಬಿಡುತ್ತೆ, ಹೆಂಗಪ್ಪ ಊಟ ಕೇಳೋದು ಹೆಂಗೆ, ಮರ್ಯಾದೆ ಪ್ರಶ್ನೆ. ಎಲ್ಲರೂ ಊಟ ಮಾಡಿ ಹೋಗ್ಬಿಟ್ಟಿದ್ದಾರೆ ನನ್ನ ಸಹಪಾಠಿಗಳು. ಸೊ ನಾನು ಊಟ ಮಾಡಬೇಕು ಅಂತ ಕೇಳೋದು ಹೆಂಗೆ ಅಂತ ಏನು ಮಾಡಿಬಿಡ್ತಾರೆ. ಸೊ ಮರ್ಯಾದೆ ಪ್ರಶ್ನೆ ಇರುತ್ತೆ ಅಂತ ಏನು ಮಾಡ್ತಾರೆ, ಊಟ ನಾನು ಸೊ ಎಲ್ಲಿ ಕೇಳೋದಂತ ಏನು ಮಾಡ್ತಾರೆ, ಮತ್ತೆ ಮದರ್ಸೆಗೆ ಮರಳಿ ಹೋಗೋಕ್ಕೆ ಸಿದ್ಧರಾಗುತ್ತಾರೆ, ಹೋಗ್ತಾರೆ. ಮದರ್ಸೆಯಲ್ಲಿ ಹೋಗ್ತಾರೆ. ಸೊ ಸಪೋಸ್ ಒಂದು 5-10 ಕಿಲೋಮೀಟರ್ ಇರುತ್ತೆ ಅದು ಡಿಸ್ಟೆನ್ಸು ಮದರ್ಸಲ್ಲಿಂದ. ಭಿನ್ನ ಹೇಳಿದ ವ್ಯಕ್ತಿ ಮನೆಗೆ ಸಪೋಸ್ 10-15 ಕಿಲೋಮೀಟರ್ ಇರುತ್ತೆ. ಸೊ ರಾತ್ರಿ ಆಗಿಬಿಡುತ್ತೆ. ನಡ್ಕೋತ ಹೋಗ್ತಿರ್ತಾರೆ. ನಡ್ಕೋತ ಹೋಗುವಾಗ ದಾರಿಯಲ್ಲಿ ಒಂದು ಕಬ್ರಸ್ತಾನ ಅಂತ ಇರುತ್ತೆ. ಸೊ ಇವರು ಸಣ್ಣ ಇವರು ವಯಸ್ಸು ಸಣ್ಣದು. ಇವರು ಮಕ್ಕಳು, ಅಂದರೆ ಮಕ್ಕಳ ವಯಸ್ಸು 15 ವರ್ಷ ಇರುತ್ತೆ. ಸ್ವಲ್ಪ ರಾತ್ರಿ ಹೊತ್ತು ಹುಳ ಉಪ್ಪಡಿ ಅಂತ ಸ್ವಲ್ಪ ಅಂಜಿಸ್ತಿರ್ತಾರೆ ದಾರಿಯಲ್ಲಿ ಹೋಗುವಾಗ. ಅಂಜಿಕೆ ಅನ್ನೋದು ಇರುತ್ತೆ, ಅಂದರೆ ಮಕ್ಕಳಿಗೆ ಅಂಜಿಕೆ ಅನ್ನೋದು ಇರೋದು ಸಹಜ. ಸೊ ಅಂಜ್ಕೋತ ಹೋಗ್ತಾರೆ. ನಡು ದಾರಿಯಲ್ಲಿ ಒಂದು ಕಬ್ರಸ್ತಾನ ಹತ್ತಿರುತ್ತೆ. ಸೊ ಕಬ್ರಸ್ತಾನ ದಾಟುವಾಗ ಇದರಲ್ಲಿ ಒಂದು ಕಬರಿನಲ್ಲಿ ಬೆಳಕಿನ ಅಗಾಧವಾದ ಬೆಳಕಿನ ಉದ್ಭವ ಕಾಣುತ್ತೆ, ಅಂದರೆ ಬೆಳಕು ಕಾಣುತ್ತೆ. ಸೊ ಒಂದು ಲೈಟ್ ಹತ್ತಿರ್ತಾರಲ್ಲ, ಆ ಥರ ಕಾಣುತ್ತೆ. ಸೊ ಹೋಗುವಾಗ ಸ್ವಲ್ಪ ಇವರು ಹಂಚಿ ಬಿಡ್ತಾರೆ, ಅದು ನೋಡಿ ಇದು ಏನಿದೆಯಪ್ಪ ಅಂತ. ಆಗ ನೋಡಿದಾಗ ಅವರಿಗೆ ಭಯ ಬರುತ್ತೆ ಒಂದು ಸ್ವಲ್ಪ. ಯಪ್ಪ ಏನಿದು ಬೆಳಕು, ಅದನ್ನು ಕಬ್ರಸ್ತಾನದಲ್ಲಿ. ಅಂದರೆ ಸೊ ಬಹಳ ಸಹಜವಾಗಿ
ಹೆದರಿಕೆ ಬರೋದು ಸಹಜ. ಸೊ ಆ ಹೊತ್ತಿನಲ್ಲಿ ಇವರು ಹೋಗುವಾಗ ಇವರಿಗೆ ಒಂದು ಧ್ವನಿ ಕೇಳುತ್ತೆ, ಬಾ ಮಗನೇ ಈ ಕಡೆ ಅಂತ. ಬಾ ಮಗನೇ ಅಂದಮೇಲೆ ಇವರು ಮತ್ತಿಟ್ಟು ಅಂಜಿಬಿಡ್ತಾರೆ. ಅಂಜಿಬಿಟ್ಟು ಓಡಕ್ಕೆ ತೊಡಗುತ್ತಾರೆ, ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಧ್ವನಿ ಏನು ಹೇಳುತ್ತೆ, ನಿನಗೆ ಏನು ಮಾಡೋಂಗಿಲ್ಲ, ನೀವು ಬನ್ನಿ, ನನ್ನ ಹತ್ತಿರ ಬನ್ನಿ ಅಂತ ಹೇಳಿದಾಗ ಇವರು ಏನೋ ಒಂಥರ ಧೈರ್ಯ ಮಾಡಿ ಆ ಕಬರಿ ಬಲ್ಯಕ್ಕೆ ಹೋಗ್ತಾರೆ. ಇದು ಆ ಗೋರಿ ಅಂತಲೇ ಹೋಗಿ ನಿಂದಿರ್ತಾರೆ. ಸೊ ಅಲ್ಲಿ ನೋಡುವಾಗ ಅಲ್ಲಿ ನೋಡ್ತಾರೆ, ಆ ಕಬರಿನ ಭಾಗದಲ್ಲಿ ಒಂದು ದಾರಿ ಕಾಣುತ್ತೆ ಒಳಗಡೆ. ಆ ದಾರಿ ಒಳಗಡೆ ಅದು ಕಬರು ತೆರೆದಿರುತ್ತೆ. ಸೈಡಿನಲ್ಲೇ ಒಂದು ದಾರಿ ಕಾಣುತ್ತೆ. ಅವರು ಏನು ಮಾಡ್ತಾರೆ, ಇದು ಧ್ವನಿ ಏನು ಕೇಳಿಸ್ತದೆ, ಒಳಗಡೆ ಬಾತಮ್ಮ ಅಂತ ಕೇಳ್ತಾರೆ. ಇವರು ಏನೋ ಒಂಥರ ಧೈರ್ಯ ಮಾಡಿ, ಇವರು ಅಲ್ಲಾನ ಒಂಥರ ವ್ಯಕ್ತಿ ಇರುತ್ತೆ, ಇವರಿಗೆ ಒಂಥರ ಧೈರ್ಯ ಇರುತ್ತೆ, ಹೋಗ್ತಾರೆ. ಒಳಗಡೆ ಹೋಗಿ ನೋಡ್ತಾರೆ, ಒಳಗಡೆ ಹೋಗಂಗೆ ದಾರಿ ತೆರೆದಿರುತ್ತೈತೆ. ಕಬ್ರಸ್ಥಾನದಲ್ಲಿ ಒಳಗಡೆ ದಾರಿ ಇರುತ್ತೆ. ಸೊ ಹೋಗ್ತಾರೆ. ಹೋಗಿದ್ಮೇಲೆ ಅಲ್ಲಿ ನೋಡ್ತಾರೆ, ಒಂದು ವ್ಯಕ್ತಿ ದೊಡ್ಡದೊಂದು ಸಿಂಹಾಸನದ ಮೇಲೆ, ಒಂದು ಕುರ್ಚಿ ಮೇಲೆ, ಸಿಂಹಾಸನದ ಮೇಲೆ ಕೂತಿರುತ್ತಾರೆ. ಸೊ ಅವರಿಗೆ ಬಿಳಿಯಾದ ಗಡ್ಡ, ಬಿಳಿ ಟೋಪಿ, ಬಿಳಿ ಜುಬ್ಬ ಹಾಕೊಂಡ್ಬಿಟ್ಟಿರ್ತಾರೆ, ಬಿಳಿದಾಗಿ ಕೂತು ಬಿಟ್ಟಿರ್ತಾರೆ. ಸೊ ಅಲ್ಲಿ ಕೂತ ಮೇಲೆ ಅವರು, ಯಾರು ನೀವು ಅಂತ ಇವರು ಏನು ಪ್ರಶ್ನೆ ಮಾಡ್ತಾರೆ, ಯಾರು ನೀವು? ಇಲ್ಲ, ನಾನು ಒಬ್ಬ ವ್ಯಕ್ತಿ ಇದ್ದೀನಿ, ತುಂಬ ವರ್ಷದಲ್ಲಿ ನಾನು ಇಲ್ಲೇ ಇರೋದು, ನನ್ನ ಜಾಗನೇ ಇಲ್ಲೇ, ನಾನು ಇಲ್ಲಿ ಕೂತಿರ್ತೀನಿ. ನೀವು ಹೋಗುವಾಗ ನಾನು ನೋಡಿದೆ, ಬರುವಾಗನೂ ನೋಡಿದೆ, ನೀನು ತುಂಬಾ ಹಸಿದೀಯಾ. ಸೊ ನಿನಗೆ ಊಟ ಮಾಡಿಸ್ಬೇಕು ಅಂತ ನಾನು ಇಲ್ಲಿ ಕರೆದಿದ್ದೀನಿ. ಸೊ ಇವರು ಏನು ಮಾಡ್ತಾರೆ, ಊಟ ಮಾಡಪ್ಪ ಅಂತ ಏನು ಮಾಡ್ತಾರೆ, ಕೈ ಮೇಲೆ ಮಾಡಿ ದುವಾ ಮಾಡ್ತಾರೆ, ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ. ಸೊ ಮೇಲಿಂದ ದಸ್ತರ್ಖಾನ ಆಗುತ್ತೆ. ದಸ್ತರ್ಖಾನ ಹಾಯಿಸ್ಬಿಡ್ತಾರೆ. ಊಟ ಮಾಡೋಕ್ಕೆ ಹಾಕಿಸ್ತಾರಲ್ಲ ಅರ್ಬಿ, ಆ ಅರ್ಬಿ ಬಂದು ನೆಲದ ಮೇಲೆ ಕೂತಿರುತ್ತೆ. ಅವರು ಏನಂತಾರೆ, ಮೇಲಿಂದ ಇದು ಬರುತ್ತೆ, ತಾಟ್ ಬರುತ್ತೆ. ಸೊ ಎಲ್ಲ ಊಟ ಎಲ್ಲ ಬಡಿಸಿರ್ತಾರೆ, ಅದಕ್ಕೆ ತಾನೇ ಆಗಿ ಮ್ಯಾಗಿಂದ ತೆಳಗಡೆ ಇಳಿತಿದೆ. ಅವ್ರು ಏನು ಹೇಳ್ತಾರೆ, ಊಟ ಮಾಡು ಮಗನಿ ಅಂತಾರೆ. ಇವರಿಗೂ ಕೂಡ ಹಸುವಾಗಿರುತ್ತೆ. ಅವ್ರೇನಂತಾರೆ, ನಾನು ಊಟ ಹಸ್ದೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತು ಅಂತ ಕೇಳ್ತಾರೆ. ನನಗೆ ಎಲ್ಲ ಗೊತ್ತು, ನೀನು ಊಟ ಮಾಡು ಅಂತ, ನೀನು ಒಳ್ಳೆಯ ವ್ಯಕ್ತಿ, ಅದಕ್ಕೆ ನಾನು ನಿನಗೆ ಕರೆದಿರ್ತೀನಿ, ನಿನಗೆ ಅದಕ್ಕೆ ಊಟ ಮಾಡಿಸ್ತಾ ಇದ್ದೀನಿ, ನೀವು ಊಟ ಮಾಡಪ್ಪ ಅಂತ ಹೇಳ್ತಾರೆ. ಸೊ ಊಟ ಮಾಡು ಅಂತ ಹೇಳಿದಾಗ ತಲೆ ಕುಂದಿರ್ತಾರೆ, ಊಟ ಮಾಡ್ತಾರೆ. ಆ ಊಟ ಜೀವನದಲ್ಲಿ ಎಂದು ಯಾವಾಗಲೂ ತಿನ್ನಲಾರದಂಥ ಊಟ ಇರುತ್ತೆ. ಅಂದರೆ ಅದು ಸ್ವರ್ಗದಿಂದ ಬಂದಿರುವಂಥ ಊಟ. ಶಿಸ್ತಾಗಿ ಊಟ ಮಾಡ್ತಾರೆ. ಶಿಸ್ತಾಗಿ ಊಟ ಮಾಡಿ, ಅಂಥ ಊಟ ನಾನು ಎಂದೂ ತಿಂದಿಲ್ಲ ಅಂತ ಫುಲ್ ಟೇಸ್ಟ್ ಇರುತ್ತೆ. ತಿಂತಾರೆ. ತಿಂದ ಕೂಡಲೇ ಊಟ ಗೀಟ ಎಲ್ಲ ಮಾಡ್ತಾರೆ. ಮಾಡಿದ್ಮೇಲೆ ಆ ಸಿಂಹಾಸನ ಮೇಲೆ ಕೂತಿರುವಂಥ ಅವ್ರ ಮೇಲೆ ಕಣ್ಣು ಹೋಗುತ್ತೆ. ಊಟ ಮಾಡುವಂಥವಾಗಲೇ ಕಣ್ಣು ಹೋಗುತ್ತೆ. ಊಟ ಮಾಡುವಾಗ ಒಂದು ಚೋಳ ಏನು ಮಾಡಿರುತ್ತೆ, ಅವರು ಏನು ಕೂತಿರ್ತಾರಲ್ಲ ಸಿಂಹಾಸನ ಮೇಲೆ, ಅದು ಏನು ಮಾಡುತ್ತೆ, ಸೀದಾ ಗುಂಡಗೆ ತಿರುಗಿ ಬರುತ್ತೆ. ಅವರ ಎಡಗಡೆ ಇರುವಂಥ ಹೆಬ್ಬಟ್ಟಿಗೆ ಕಡಿದು ಬಿಡುತ್ತೆ. ಅವಾಗ ಇವ್ರು ಏನು ಮಾಡ್ತಾರೆ, ಒಂಥರ ನಡಗಿಬಿಡ್ತಾರೆ. ಒಂಥರ ಏನು ಬಿಜ್ಲಿ ಶಾಕ್ ಕೊಟ್ಟಿರ್ತಾರಲ್ಲ, ಶಾಕ್ ಹತ್ತಿರುತ್ತಲ್ಲ, ಆ ಥರ ಇವ್ರು ಏನು ಕೊಡ್ತಾರೆ, ಮಾಯ ಆಗಿ ಮತ್ತೆ ಬರುವಂಗ ಅವರಿಗೆ ಆಭಾಸ ಹೋಗುತ್ತೆ. ನೋಡುವಾಗ ಹಂಗೆ ಅನ್ನಿಸುತ್ತೆ, ಒಂಥರ ನಡಗಿಬಿಡ್ತಾರೆ. ಮತ್ತೆ ಅದು ಚೋಳು ಏನು ಮಾಡುತ್ತೆ, ಕಡ್ದ ಮ್ಯಾಗೆ ಮತ್ತೆ ಒಂದು ರೌಂಡಾಗಿ ತಿರುಗಿ ಬಂದು ಮತ್ತೆ ಎಡಗಡೆ ಹೆಬ್ಬಟ್ಟಿಗೆ ಮತ್ತೆ ಕಡಿತೆ. ಅದು ಮತ್ತೆ ಅವರು ನಡಗಿಬಿಡ್ತಾರೆ, ಗಡಗಡ ಅಂತ ನಡಗಿಬಿಡ್ತಾರೆ. ಮತ್ತೆ ಈ ಥರ ಆಗುತ್ತಾ ಇರುತ್ತೆ. ಇವರು ಏನು ಮಾಡ್ತಾರೆ, ಊಟ ಗೀಟ ಮಾಡಿ ಕೇಳ್ತಾರೆ, ಏನಿದು ಸಮಸ್ಯೆ? ಶೋಳು ಬರುತ್ತೆ, ರೌಂಡ್ ಹೊಡಿತೆ, ಮತ್ತೆ ಬಂದು ಹೆಬ್ಬಟ್ಟಿಗೆ ಕಡಿತೆ, ಮತ್ತೆ ಹೋಗುತ್ತೆ, ಮತ್ತೆ ಒಂದು ರೌಂಡ್ ಹೊಡಿತೇವೆ, ಮತ್ತೆ ಹೆಬ್ಬಟ್ಟಿಗೆ ಕಡಿತೇವೆ, ನೀವು ನಡಗಿ ಬಿಡ್ತೀರಾ?
ಯಾವಾಗ ಯಾವಾಗ ಕಡಿತೈತಿ ಯಾವಾಗ ನಡಗ್ ಬಿಡ್ತೀರಾ, ಏನಿದು ಸಮಸ್ಯೆ ಅಂತ ಕೇಳ್ತಾರೆ. ನೀವು ತುಂಬಾ ಒಳ್ಳೆಯವರು ಕಾಣ್ತೀರಾ, ತುಂಬಾ ಅಲ್ಲ ವ್ಯಕ್ತಿ ಕಾಣ್ತಾ ಇದ್ದೀರಾ, ಒಲಿಯೆಲ್ಲ ಅಂತ ಇರುವಂಥ ಲಕ್ಷಣಗಳು ನಿಮ್ಮಲ್ಲಿ ಎಲ್ಲ ಇದ್ದಾವೆ. ಸೊ ಇದು ಏನಿದು, ಚೋಳು ಬರುತ್ತೆ, ಬಟ್ಟೆ ಕಡಿತಿದೆ, ಮತ್ತೆ ಹೋಗುತ್ತೆ, ಮತ್ತೆ ಕಡಿತಿದೆ, ಹಂಗೆ ನಡಗ್ ಬಿಡ್ತೀರಾ, ನೋವಾಗುತ್ತೆ ನಿಮಗೆ, ಯಾಕೆ ಆಗುತ್ತಾ ಇದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಸುಮಾರು ವರ್ಷದ ಹಿಂದುಗಡೆ ನಾನು ಯಾವುದು ಪಾಪ ಮಾಡಿಲ್ಲ, ಯಾವುದು ಪಾಪ ನಾನು ಮಾಡಿಲ್ಲ, ನಾನು ಅಲ್ಲನ ಕೆಲಸನೇ ಮಾಡ್ತಾ ಇದ್ದೀನಿ, ಅಲ್ಲನ ದಾವತಿ ಕೆಲಸನೇ ಮಾಡ್ತಾ ಇದ್ದೀನಿ, ನಾನು ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಜ್ಞಾನ ಕೊಟ್ಟಿದ್ದೀನಿ, ನಾನು ಯಾವತ್ತೂ ಪಾಪ ಮಾಡಿಲ್ಲ ಅಂತ ಹೇಳ್ತಾರೆ. ಮತ್ತು ಇದು ಏಕೆ ಸಮಸ್ಯೆ ಅಂದರೆ, ಸರಿ ಸುಮಾರು ವರ್ಷದ ಹಿಂದ್ಗಡೆ ನಾನು ದಾರಿಯಲ್ಲಿ ಹೋಗುವಾಗ ನನ್ನ ಚಪ್ಪಲಿಯನ್ನು ಹರಿದು ಬಿಡ್ತು, ಅಂದರೆ ಚಪ್ಪಲಿಯನ್ನು ಏನಾಗ್ಬಿಡ್ತು, ಕಟ್ ಆಗಿಬಿಡ್ತು, ಹರಿದು ಬಿಡ್ತು. ಅವಾಗ ನನ್ನ ಚಪ್ಪಲಿಯನ್ನು ರಿಪೇರಿ ಮಾಡೋಕ್ಕೆ ನಾನು ಒಬ್ಬ ಚಪ್ಪಲಿ ಹೊಲಿ ಅಂತಲೇ ಹೋದ, ಚಪ್ಪಲಿ ಹೊಲಿತಿರ್ತಾರಲ್ಲ ಅವ್ರ ಹತ್ತಲ್ಲಿ ನಾನು ಹೋದೆ. ಆ ಹೊತ್ತಿನಲ್ಲಿ ಆ ಚಪ್ಪಲಿ ಮಾಡಿದ ವ್ಯಕ್ತಿ ಚಪ್ಪಲಿ ಮಾಡಿ ನನಗೆ ವ್ಯವಸ್ಥಿತವಾಗಿ ಚಪ್ಪಲಿಯನ್ನು ಹೊಲಿದು ಕೊಟ್ಟ. ಸೊ ಆ ಟೈಮ್ನಲ್ಲಿ ನನಗೆ 2 ರೂಪಾಯಿ, 2 ಆಣೆ ನನ್ನ ಕಡೆ ಇದ್ದಿದ್ದಿಲ್ಲ. ಆ ವ್ಯಕ್ತಿ ಆ ಟೈಮ್ನಲ್ಲಿ 2 ಆಣೆ ನಡೆಯೋದು, ಆ ವ್ಯಕ್ತಿ ಆ ಟೈಮ್ನಲ್ಲಿ ನನ್ನಲ್ಲಿ 2 ಆಣೆ ಇದ್ದಿದ್ದಿಲ್ಲ. ಸೊ ಆ ವ್ಯಕ್ತಿ ನಾನೇನಂದೆ, ನನ್ನ ಕಡೆ 2 ಆಣೆ ಇಲ್ಲಪ್ಪ ಅಂತ ಹೇಳಿದೆ. ಆಯಿತು ಸಾಹೇಬ್ರೆ, ನೀವು ಆಮೇಲೆ ಕೊಡಿ ನನಗೆ, ಆಮೇಲೆ ನಿಮ್ಮಲ್ಲಿ 2 ಆಣೆ ಇತ್ತಂದರೆ ಅವಾಗೆ ಕೊಡಿ ಅಂತ ಹೇಳ್ತಾರೆ. ಸೊ ಆಮೇಲೆ ಕೊಡಿ ಅಂತ ಹೇಳಿದಾಗ ನಾನು ಏನು ಮಾಡಿದೆ, ಅದು ಓಕೆ ಕೊಡೋಣ ಅಂತ ಏನು ಮಾಡಿದೆ, ನಾನು ಮರೆತು ಬಿಟ್ಟೆ. ನಾನು ಮರೆತು ಕೊಳ್ಳೆ ನಾನು ಸರಿ ಸುಮಾರು ವರ್ಷ ಆಯಿತು, ನನಗೆ ಏನಾಯಿತು, ನನಗೆ ಸಾವನು ಕೂಡ ಬತ್ತು, ನಾನು ಅದು ಕೊಟ್ಟೇ ಇಲ್ಲ, ರೊಕ್ಕನೇ ಕೊಟ್ಟೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆ ಟೈಮ್ನಲ್ಲಿ ಆ ರೊಕ್ಕ ಕೊಟ್ಟಿರಲ್ಲ ಕಾರಣಕ್ಕಾಗಿ ನನಗೆ ಇದು ಚೋಳಿನ ಒಂದು ಅಜಾಬನ್ನು ಆಗ್ತಾಯಿದೆ, ಒಂದು ಶಿಕ್ಷೆಯನ್ನು ಆಗ್ತಾಯಿದೆ ನನಗೆ. ಆ 2 ಆಣೆಯ ಸಲುವಾಗಿ ನಾನು ಇದು ಚೋಳಿನ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ. ಅಂದರೆ ಇವ್ರು ಏನು ಕೇಳ್ತಾರೆ, ನನ್ನಿಂದ ಏನಾರೇ ಸಹಾಯ ಆಗಬೇಕಾ ಗುರುಗಳೇ, ನನ್ನಿಂದ ಏನಾರೇ ಸಹಾಯ ಆಗ್ತದೆ ಗುರುಗಳೇ, ನಾನು ಮಾಡ್ಬೋದಾ ಏನಾರೇ ಸಹಾಯ? ನಿನಗೆ ಸಹಾಯವಾದರೆ ನೀನು ಹೋಗಿ ಆ ಚಪ್ಪಲಿ ಹೊಲಿಯೋನ ಕಡೆ ಹೋಗಿ ನನ್ನ 2 ಆಣೆಯನ್ನು ಮುಟ್ಟಿಸಿ ಬಾ, ನಿನ್ನ ಕಡೆ ಸಾಧ್ಯ ಆದರೆ ಅದೊಂದು ಮಾಡಿ ಬಾ. ಆ ಮಾಡಿ ಬರೋದ್ರಿಂದ ನನಗೆ ತೃಪ್ತಿ ಸಿಗುತ್ತೆ, ಮೋಸ್ಟ್ಲಿ ನಾನು ಈ ಶಿಕ್ಷೆಯಿಂದ ವಿಮೋಚನೆಗೊಳ್ಳಬಹುದು, ಅಂದರೆ ನನಗೆ ಈ ಶಿಕ್ಷೆಯನ್ನು ನಿಲ್ಲಬಹುದು ಅಂತ ಹೇಳ್ತಾರೆ. ಸೊ ಆಯಿತು ಗುರುಗಳೇ ಅಂತ ಹೇಳಿ ಅಲ್ಲಿಂದ ಏನಾಗುತ್ತಾರೆ, ಆ ಅಪ್ಪಣೆ ಕೊಡಿ ನಾನು ಹೋಗ್ತೀನಿ, ನನಗೆ ಹೋಗ್ತೀನಿ ನಾನು, ಅಪ್ಪಣೆ ಕೊಡಿ ಅಂತ ಹೇಳ್ತಾರೆ. ಆಯ್ತಪ್ಪ ಹೋಗಿ ಬಾ ಅಂತ ಅವರು ಖುಷಿಯಾಗಿ ಕಳಿಸ್ಬಿಡ್ತಾರೆ. ಇವರು ಊಟ ಮಾಡಿಬಿಟ್ಟಿರ್ತಾರೆ, ತುಂಬಾ ಅದು ಸ್ವರ್ಗದ ಊಟ, ಸೊ ತುಂಬಾ ಟೇಸ್ಟಿ ಇರುತ್ತೆ. ಅದಕ್ಕೆ ಖುಷಿಯಾಗಿ ಹೋಗ್ತಾರೆ. ಹೋಗಿದಾಗ ಮದರ್ಸ ಸೂಟಿ ಬೀಳುತ್ತವೆ, ಅಂದರೆ ರಂಜಾನ್ ತಿಂಗಳಲ್ಲಿ ಮದರ್ಸ ಏನು ಮಾಡ್ತಾರೆ, ಸೂಟಿ ಕೊಡ್ತಾರೆ. ಆ ಹೊತ್ತಿನಲ್ಲಿ ಇವ್ರದ್ದು ಈ ಗುರುಗಳದ ಮಾತು ನೆನಪಾಗಿರುತ್ತೆ ಅವರಿಗೆ. ಸೊ ಅದು ಗುರುಗಳದ ಒಂದು ಮಾತು ನೆನಪಾಗಿದೆ, ಹೆಂಗಾರೆ ಮಾಡಿ ಈ ವ್ಯಕ್ತಿಯ ಏನಾರ ಸಹಾಯ ಮಾಡಬೇಕು ಅಂತ ಕೇಳಿಕೊಂಡು ಹೋಗ್ತಾರೆ. ಅದು ಸರಿ ಸುಮಾರು 50 ವರ್ಷದ ಹಿಂದಿದ ಮಾತಿರುತ್ತೆ. ಕೇಳ್ಕೋತ ಹೋಗಿ ಅವ್ರು ಹೇಳಿದಂಥ ಅಡ್ರೆಸ್ಸಿಗೆ ಹೋಗಿ ಕೇಳ್ತಾರೆ. ಕೇಳಿದ ಮೇಲೆ ಅಲ್ಲಿ ಗೊತ್ತಾಗುತ್ತೆ, ಇಲ್ಲ ಇದು ಸರಿ ಸುಮಾರು 100 ವರ್ಷ ಆಗಿದೆ ತಮ್ಮ, ಇಲ್ಲಿ ಸಪೋಸ್ ಒಂದು ಇತ್ತು ಅಂಗಡಿ ಅಂತ ಕೇಳ್ತೀವಿ, ಸೊ ನಮಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗೆ ಇನ್ಕ್ವೈರಿ ಮಾಡ್ಕೋತ ಹೋಗ್ತಾರೆ. ಅಂದರೆ 100 ವರ್ಷ ಆಗಿರುತ್ತೆ ಅದು ಆ ಮಾತಿಗೆ. ಅವರು ಸತ್ತೋಗಿರ್ತಾರೆ. ಆಮೇಲೆ ಕೇಳ್ಕೋತ ಹೋಗ್ತಾರೆ ಅಲ್ಲಿ ಇಲ್ಲಿ ಅಂತ ಎನ್ಕ್ವೈರಿ ಮಾಡಿದಾಗ ಒಂದು ಮುದುಕ ಸಿಗುತ್ತಾನೆ. ಹಿಂದಿನ ಕಾಲದಲ್ಲಿ ಒಬ್ಬರು ಸಿಗ್ತಾರಲ್ರಿ, ಅಲ್ಲಿ ಹೋಗಿ ಕೇಳ್ತಾರೆ, ಇಲ್ಲ ಇಲ್ಲಿ ಒಂದು ಅಂಗಡಿ ಇತ್ತು, ಚಪ್ಪಲಿ ಹೊಲಿಯೋರು ಇದ್ದರು, ಸಪೋಸ್ ಅವರು ಯಾರು ಎಲ್ಲಿ ಅಂತ ಕೇಳಿದಾಗ ಅವರು ಸತ್ತು ಹೋಗಿದ್ದಾರೆ, ಅವರ ಮೊಮ್ಮಗ ಒಬ್ಬ ಇದ್ದಾನೆ,
ಅವರ ಮೊಮ್ಮಗ ಈ ಸ್ಥಳದಲ್ಲಿ ಅಲ್ಲಿ ಇರುತ್ತಾನೆ ಅಂತ ಹೇಳಿದಾಗ ಅಲ್ಲಿಂದ ಸರಿಸುಮಾರು 100 ಕಿಲೋಮೀಟರ್ ಇರುತ್ತೆ ಅದು. ಸೊ ಬೇರೆ ಊರು ಇರುತ್ತೆ. ಸೊ ಅಲ್ಲಿ ನಡ್ಕೋತ ಹೋಗ್ತಾರೆ. ಹೋಗಿದಾಗ ಮೊಮ್ಮಗ ಸಿಗ್ತಾನೆ. ಮೊಮ್ಮಗ ಸಿಕ್ಕಿದ ಮ್ಯಾಗೆ ಹೋಗಿ ಭೇಟಿ ಆಗ್ತಾರೆ. ಸರಿಸುಮಾರು ವರ್ಷದಲ್ಲಿ ಹಿಂದೆ ಅಲ್ಲಿ ಒಂದು ಅಂಗಡಿ ಇತ್ತು. ಇತ್ತು. ನಮ್ಮ ಅಜ್ಜ ಅವ್ರದ್ದಿತ್ತು. ಯಾಕೆ, ಏನಾಯಿತು ಅಂತ ಕೇಳ್ತಾರೆ. ಇಲ್ಲ, ಹಿಂಗೆ ಆಗಿಬಿಟ್ಟಿದೆ. ಸೊ ನಾನು ದಾರಿಯಲ್ಲಿ ಹೋಗುವಾಗ ಕಬ್ರಸ್ತಾನದಲ್ಲಿ ದಾಟಿ ಹೋಗುವಾಗ ಸಪೋಸ್ ಹಿಂಗೆ ಆಗಿಬಿಡ್ತು ಅಂತ ಎಲ್ಲ ಹೇಳ್ತಾರೆ. ಎಲ್ಲ ವಿಷಯ ಏನೇನಾಗಿತ್ತು ಅಂತ ಹೇಳ್ತಾರೆ. ಹೇಳಿದಾಗ ಹೌದಾ ಅಂತ ಕೇಳ್ತಾರೆ. ಸೊ ಆ 2 ಆಣೆ ನಾನು ನಿಮಗೆ ಕೊಡ್ತೀನಿ, ನೀವು ತಗೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಆಯ್ತಪ್ಪ, ಹಂಗಿದ್ರೆ ಹಿಂಗೆ ಸಮಸ್ಯೆ ಇದ್ದರೆ ಆಯಿತು, ಕೊಡು ನನಗೆ ಅಂತ ಅವ್ರು ಹೇಳ್ತಾರೆ. ಅವರ ಅಜ್ಜನ ರೊಕ್ಕ ಅವರಿಗೆ ಮೊಮ್ಮಗನಿಗೆ ತಲುಪುತ್ತೆ. ಅವ್ರಿಗೆ ಕೊಟ್ಬಿಡ್ತಾರೆ. ಕೊಟ್ಟಿದ್ಮ್ಯಾಗೆ ಏನಾಗುತ್ತೆ, ಕೊಟ್ಟಿದ್ದ ಸರಿ ಸುಮಾರು 3-4 ದಿನದ ನಂತರ ಅವರು ಕನಸಿನಲ್ಲಿ ಬಂದು ಹೇಳ್ತಾರೆ, ನೀನು ತುಂಬಾ ಉಪಕಾರ ಮಾಡಿಬಿಟ್ಟಿಯ ನನಗೆ. ನಾನು ಆರಾಮಾಗಿದ್ದೀನಿ. ಅದು ಏನು ನನಗೆ ಅಜಾಬ್ ಆಗ್ತಾಯಿತ್ತು, ಏನು ನನಗೆ ಶಿಕ್ಷೆ ಆಗ್ತಾಯಿತ್ತು, ಅದು ಸಂಪೂರ್ಣವಾಗಿ ಮುಗಿದಿದೆ. ನಾನು ಆರಾಮಾಗಿದ್ದೀನಿ. ನಿನ್ನ ತುಂಬಾ ಉಪಕಾರ ಆಗಿದೆ ನನಗೆ. ನಿನಗೆ ದೇವರು ಅಲ್ಲ ಏನು ಮಾಡಲಿ, ನಿನಗೆ ಚೆನ್ನಾಗಿಡಲಿ ಅಂತ ಅವರ ಕನಸಿನಲ್ಲಿ ಹೇಳ್ತಾರೆ ಬಂದು. ಅದೇ ಗೆಳೆಯರೆ, ಏನು ತಿಳ್ಕೊತೀರಾ? ಇದು ಈ ಕಥೆ ನಾನು ಏನು ತಿಳ್ಕೊಂಬಿಟ್ಟಿದ್ದೀರಾ? ಸಪೋಸ್ ಅರ್ಥ ಇದೆ, ಮೆಸೇಜ್ ಏನಿದೆ ಇದು ಅಂದರೆ, ಯಾರ್ದು ರೊಕ್ಕ ತಿನ್ಬೇಕು ಹೋಗಬೇಡಿ. ಏನಿದೆಯಲ್ಲ ಸಂಪೂರ್ಣವಾಗಿ ಏನು ನಾವು ದುಡಿತೀವಲ್ಲ ಹಲಾಲ್ ಕಮಾಯಿಲಿಂದ ನೀವೇನು ಮಾಡಬೇಕು, ದುಡಿಬೇಕು. ಹಲಾಲ್ ಕಮಾಯಿಲಿಂದ ಏನು ನಮ್ದಿದೆಯಲ್ಲ ನಾವು ಅಷ್ಟೇ ಅದು ಏನು ಮಾಡಬೇಕು, ಯೂಸ್ ಮಾಡಬೇಕು, ಬಳಸಬೇಕು. ಸಪೋಸ್ ನಾವು ಏನಾರೇ ಹರಾಮ್ದು ಬೇರೆಯವರ ಮಾಲ್ ತೊಗೊಂಡ್ಬಿಟ್ರೆ, ಏನಿದು ಚಪ್ಪಲಿ ವಿಷಯ ನೋಡಿ, 2 ಆಣೆಯ ಸಲುವಾಗಿ ಅವರು ತುಂಬಾ ಒಳ್ಳೆಯ ವ್ಯಕ್ತಿ, ಅಂದರೆ ಅಲ್ಲಾನ ವ್ಯಕ್ತಿ, ಅಲ್ಲಾನ ವಲಿ ಅಂತ ಅವರು ಇದ್ದಾರೆ. ಅವರ ಹೆಸರು ನನಗೆ ಜ್ಞಾಪಕ ಇಲ್ಲ. ಅವರು ತುಂಬಾ ಅಲ್ಲಾನ ವ್ಯಕ್ತಿ. ಅವರು ಸಪೋಸ್ ಒಂದು ದರ್ಗಾನೂ ಇದೆ. ತುಂಬಾ ನೋಡಿ, ಇದರಲ್ಲಿ ಏನು ತಿಳ್ಕೊಂಡ್ಬಿಡ್ತೀರಾ? ಬೇರೆದವರು ಏನೂ ತಿಲ್ಲಕ್ಕೆ ಹೋಗ್ಬೇಡಿ ಗೆಳೆಯರೆ. ಏನಿದೆ ಇಲ್ಲ ನಮ್ಮದಿದೆ. ಅವರ ಒಲಿಯಲ್ಲ ಅಂತ ಸ್ಥಿತಿ ಈ ಥರ ಇದೆ. ಆದರೆ ನಿಮ್ಮ ಸ್ಥಿತಿ ಹೇಗೆ ಅಂದರೆ, ನಾವು ನಮ್ಮ ಒಳ ಆಳದಲ್ಲಿ, ನಮ್ಮ ಗಿರೆಬಾನದಲ್ಲಿ ಏನು ಮಾಡಬೇಕು, ನೋಡಬೇಕು. ಅಂತರಾಳದಲ್ಲಿ ನಾವು ಮನಸ್ಸಿನ ಮಾತಿನಲ್ಲಿ ನಾವು ತಿಳ್ಕೊಂಬಿಡ್ಬೇಕು. ನಾವು ಕೆಟ್ಟ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಸ್ಟಾಪ್ ಮಾಡಬೇಡಿ ಗೆಳೆಯರೆ. ಅಲ್ಲಾನ ಒಲಿಯ ಸ್ಥಿತಿ ಈ ರೀತಿ ಇದೆ ಅಂದರೆ ನಿಮ್ಮದು ಸ್ಥಿತಿ ಹೇಗೆ ಗೆಳೆಯರೆ? ಅದಕ್ಕೆ ನಮ್ಮದು ಏನಿದೆಯಲ್ಲ ನಾವು ಏನು ಮಾಡಬೇಕು, ನಾವು ಹಲಾಲ್ ಕಮಾಯಿಲಿಂದ ನಾವು ತಿನ್ಬೇಕು ಗೆಳೆಯರೆ. ಹೊರತು ಬೇರೆಯವರ ಯಾವುದೇ ಹಕ್ಕು ಇರಲಿ, ಅವ್ರ ಸಂಬಂಧಪಟ್ಟಿದಂಥ ವಸ್ತು ಇರಲಿ ಅಥವಾ ಏನಾರು ನಾವು ತೊಗೊಂಡಿವಿ ಅಂದರೆ ಅವರಿಗೆ ಕೊಟ್ಬಿಡಿ. ಇದರಿಂದ ಏನಾಗುತ್ತೆ ಅಂದರೆ, ಒಲಿ ಅಲ್ಲಾಹದ ಸ್ಥಿತಿಗಳು ಹಿಂಗಿದ್ದಾವೆ. ನಿಮ್ಮ ಸ್ಥಿತಿ ಹೇಗೆ ಯಾವ ರೀತಿ ಇರಬಹುದು? ಅದಕ್ಕೆ ಆಖಿರತದ ಯೋಚನೆ ಮಾಡಿ ಇಷ್ಟೇ ಒಂದು ಮೆಸೇಜ್ ಹೇಳಬೇಕು ಅಂತ ಸಣ್ಣದೊಂದು ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಚೆನ್ನಾಗಿರಿ, ಹಲಾಲ್ ಕಮಾಯಿಸಿ, ದೇವರು ಒಳ್ಳೇದು ಮಾಡಲಿ, ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತುಹು.